ಆರ್ಯ, ಕಾಫಿ ತಗೋ. ಥ್ಯಾಂಕ್ ಯು. ದೇವಸ್ಥಾನದಲ್ಲಿ ನೋಡಿದ ಹುಡುಗಿ ಬಗ್ಗೆ ಹೇಳಿದಾಗೆಲ್ಲ ನೀನು ತಡೀತಿದ್ದೆ. ಅದು ಅನುನೇ ಅನ್ನೋದು ಎಂಥ ಆಶ್ಚರ್ಯ ನೋಡು ಆರ್ಯ. ಆರ್ಯ, ನೀನು ಹೀಗೆ ಚಿಂತೆಲಿ ಕೂರೋಂಥದ್ದು ಏನಾಯಿತು? ಇದು ನಿಮ್ಮ ಒಳ್ಳೆತನನೋ ಮುಗ್ಧತೆನೋ ನನಗೆ ಗೊತ್ತಿಲ್ಲಮ್ಮ. ಆದರೆ ನಾನು ನಿಮಗೇನು ಸರ್ಪ್ರೈಸ್ ಕೊಡಬೇಕು ಅಂತ ಅಂದ್ಕೊಂಡಿದ್ನೋ ಅದು ಹೀಗಾಗತ್ತೆ ಅಂತ ಅಂದ್ಕೊಂಡಿರ್ಲಿಲ್ಲಮ್ಮ. ಯಾಕೆ ಹೀಗೆ ಹೇಳ್ತಾ ಇದೆಯಾ? ಇದಕ್ಕಿಂತ ಸರ್ಪ್ರೈಸ್ ನನಗೆ ಬೇಕಿರಲಿಲ್ಲ. ಅನು ಹೀಗಿಲ್ಲಮ್ಮ. ನಾನು ನಿಮಗೆ ಪರಿಚಯ ಮಾಡಿಸ್ಬೇಕಾಗಿದ್ದ ಅನುಗೂ ನೀವು ನೋಡಿದ್ದ ಅನುಗೂ ಅಚಕಚಂತರ ವ್ಯತ್ಯಾಸ ಇದೆ ಅಮ್ಮ. ಅನುನೇ ತಾನೇ. ವ್ಯತ್ಯಾಸ ಅಂದರೆ ಏನರ್ಥ ಆರ್ಯ? ನಾನು ನಿಮಗೆ ಹೇಗೆ ಹೇಳಿ ಅಮ್ಮ, ರಾಜನಂದಿನಿ ಬ್ರ್ಯಾಂಡ್ ಹಿಂದೆ ಇರೋ ಯೋಚನೆಗೆ ಮತ್ತು ಭಾವಕ್ಕೆ ತಕ್ಕಂತೆ ಅನು ಇದ್ದಾಳೆ ಅನ್ನೋದಕ್ಕೋಸ್ಕರ ನಾನು ಅವಳನ್ನು ಮುಖ್ಯಸ್ಥಿಯಾಗಿ ನೇಮಕ ಮಾಡಿದೆ ಅಮ್ಮ. ಆದರೆ ಅವಳು ಇದ್ದಕ್ಕಿದ್ದ ಹಾಗೆ ಹೇಗೇಗೋ ನಡ್ಕೊಂಡ್ರೆ ನಾನು ಆಯ್ಕೆ ಮಾಡಿರೋ ಅನು ಅವಳು ಹೇಗಾಗ್ತಾಳಮ್ಮ? ಒಂದು ಬಟ್ಟೆ ಬಗ್ಗೆ ಇಷ್ಟೆಲ್ಲ ತಲೆ ಕೆಡಿಸ್ಕೊಳ್ಳೋದು ಆರ್ಯ? ನೀನು ಪರ್ಫೆಕ್ಷನಿಸ್ಟ್ ಅನ್ನೋದು ನಿಜ, ಆದರೆ ಇನ್ನೊಬ್ಬರನ್ನ ಜಡ್ಜ್ ಮಾಡೋ ಮಟ್ಟಿಗೆ ಹೋಗಬಾರ್ದು ಅಲ್ವಾ? ಇಲ್ಲಿರೋ ಪ್ರತಿಯೊಂದು ವಸ್ತುಗೂ ಜೀವ ಇದೆ ಅಂತ ಅನ್ಸುತ್ತೆ ನನಗೆ. ಬೇರೆಯವ್ರ ಕಣ್ಣಿಗೆ ಇವುಗಳು ಬರೀ ಫೋಟೋಸ್ ಆ್ಯಂಡ್ ಅವಾರ್ಡ್ಸ್ ಥರ ಕಾಣಿಸ್ಬೋದು, ಆದರೆ ನನಗೆ ಮಾತ್ರ ಅವುಗಳು ಉಸಿರಾಡೋ ಸದ್ದು ಕೇಳುತ್ತೆ. ಮೋಸ್ಟ್ಲಿ ನಮ್ಮಮ್ಮ ಇದ್ದಾಗ ಅವ್ರು ಉಸಿರಾಡ್ತಿದ್ರು ಇಲ್ಲಿರೋ ವಸ್ತುಗಳ ಥರನೇ ಇದ್ದಿದ್ದ ಜಾಗದಲ್ಲೇ ಇರ್ತಿದ್ರು. ಅದಕ್ಕೆ ಏನೋ ಇಲ್ಲಿರೋ ಪ್ರತಿಯೊಂದು ವಸ್ತುಗೂ ಜೀವ ಇದೆ ಅಂತ ಅನಿಸ್ಬಿಡುತ್ತೆ ಈ ಮನೇಲಿ. ಅದಕ್ಕೆ ನಾನು ನಮ್ಮ ಮನೇಲಿರೋ ಪ್ರತಿಯೊಂದು ವಸ್ತುನೂ ತುಂಬಾ ಪ್ರೊಟೆಕ್ಟ್ ಮಾಡ್ತೀನಿ. ಆರ್ಯ ಸರ್ ಇಷ್ಟಪಡೋ ಎಲ್ಲ ವಸ್ತುಗಳನ್ನು ನಾನು ಪ್ರೊಟೆಕ್ಟ್ ಮಾಡ್ತೀನಿ. ನಿನ್ನೂ ಕೂಡ. ನೀನಂದ್ರೂ ಅವ್ರಿಗೆ ಇಷ್ಟನೇ ಅಲ್ವಾ? ಇನ್ಫ್ಯಾಕ್ಟ್ ತುಂಬಾ ಇಷ್ಟ. ಅದು ಒಂದೇ ಕಾರಣಕ್ಕೆ ನಾನು ನಿನ್ನನ್ನು ಸಹಿಸ್ಕೊಂಡಿರೋದು ಅನು. ಜಸ್ಟ್ ಬಿಕಾಸ್ ಹಿ ಲೈಕ್ಸ್ ಯು ಸೋ ಮಚ್. ಬಹುಶಃ ನೀನು ವರ್ಧನ್ ಗ್ರೂಪ್ ಆಫ್ ಇಂಡಸ್ಟ್ರೀಸ್ಗೆ ಬರದೇ ಹೋಗಿದ್ದಿದ್ರೆ ಆರ್ಯ ಸರ್ ನನ್ನ ನೆನಪುಗಳಲ್ಲಿ ಅಷ್ಟೇ ಅಲ್ಲದೆ ನನ್ನ ಕನಸುಗಳಲ್ಲೂ ಇರ್ತಿದ್ರು ಏನೋ. ಬಟ್ ನೀನು ಅದನ್ನೆಲ್ಲ ನನ್ನಿಂದ ಕಿತ್ಕೊಂಡ್ಬಿಟ್ಟೆ ಅನು. ಯು ಜಸ್ಟ್ ಸ್ನ್ಯಾಚ್ಡ್ ಹಿಮ್ ಅವೇ ಫ್ರಮ್ ಮೀ. ಐ ಮೀನ್ ಸ್ನ್ಯಾಚ್ಡ್ ಇಟ್ ಅವೇ ಫ್ರಮ್ ಮೀ. ಆದರೆ ಅದನ್ನೆಲ್ಲ ಈಗ ಬದಲಾಯಿಸೋಕ್ಕಾಗಲ್ಲ. ನಥಿಂಗ್ ಕ್ಯಾನ್ ಬಿ ಚೇಂಜ್ಡ್. ಬಟ್ ಐ ವಿಶ್ ಐ ಕುಡ್ ಚೇಂಜ್ ಇಟ್ ಅನು. ಎಷ್ಟೋ ಸಲ ನನಗನ್ಸುತ್ತೆ ಈ ಪ್ರಪಂಚದಲ್ಲಿ ನಾನು ಆರ್ಯ ಸರ್ ಮಾತ್ರ ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅಂತ. ಬಟ್ ಅದಕ್ಕೆ ಮಿಸ್ ಸಿರಿಮನೆ ಅವಕಾಶ ಕೊಡಬೇಕಲ್ಲ. ನನಗೆ ಈ ಸಿನಿಮಾದಲ್ಲಿ ತೋರಿಸೋ ಥರ ಹಿಂದೆ ಬಿದ್ದು ಅತ್ತು ಕರೆದು ಪೀಡಿಸಿ ಪ್ರೀತಿ ಮಾಡೋಕ್ಕೆ ಬರಲ್ಲ ಅನು. ಇನ್ಫ್ಯಾಕ್ಟ್ ಅದು ಪ್ರೀತಿನೇ ಅಲ್ಲ. ಪ್ರೀತಿ ಅಂದರೆ ನಾವು ಇಷ್ಟಪಡೋರನ್ನ ಪಡ್ಕೊಳ್ಳೋದು ಮಾತ್ರ ಅಲ್ಲ, ನಾವು ಇಷ್ಟಪಡೋರು ಏನು ಇಷ್ಟಪಡ್ತಿದ್ದಾರೆ ಅನ್ನೋದನ್ನು ಅರ್ಥ ಮಾಡಿಕೊಂಡು ಅದಕ್ಕೆ ತಕ್ಕಾಗಿ ನಡ್ಕೊಳ್ಳೋದೆ ನಿಜವಾದ ಪ್ರೀತಿ. ಅದಕ್ಕೆ ನಾನು ಆರ್ಯ ಸರ್ ಸಂತೋಷದಲ್ಲೇ ನನ್ನ ಸಂತೋಷನ ಕಾಣ್ತೀನಿ. ಬೈ ಚಾನ್ಸ್ ನಾವು ಪ್ರೀತಿಸೋರು ನಮಗೆ ಸಿಗದೆ ಹೋದರೂ ನಮ್ಮ ಲೈಫಲ್ಲಿ ಆ ಸ್ಯಾಟಿಸ್ಫ್ಯಾಕ್ಷನ್ ಅಂತೂ ಖಂಡಿತ ಸಿಗುತ್ತೆ. ನೀನು ಆರ್ಯ ಸರ್ಗೆ ಯಾವ ಥರದಲ್ಲೂ ಮ್ಯಾಚ್ ಆಗಲ್ಲ ಅನು. ಆದರೂ
ಅವ್ರು ನಿನಗೆ ಮಾತ್ರ ಸ್ವಂತ ಅನ್ನೋ ರೀತಿಯಲ್ಲಿ ನೀನು ಇರ್ತೀಯಲ್ಲ. ಐ ಆಮ್ ರಿಯಲಿ ಸಾರಿ. ನಾನು ಏನೇನೋ ಮಾತಾಡ್ತಾ ಇದ್ದೀನಿ. ಐ ನೋ ಇದನ್ನೆಲ್ಲ ಅರ್ಥ ಮಾಡ್ಕೊಳ್ಳೋಷ್ಟು ವಯಸ್ಸು ನಿನಗಾಗಿಲ್ಲ ಆ್ಯಂಡ್ ಆ ಮೆಚ್ಯೂರಿಟಿನೂ ನಿನಗಿನ್ನ ಇಲ್ಲ. ಬಟ್ ನಿನಗೆ ಸಾಧ್ಯ ಆದಷ್ಟು ಅರ್ಥ ಮಾಡ್ಕೋನು ಪ್ಲೀಸ್. ಟೀ ತರ್ತೀನಿ. ಪ್ರೀತಿ ಅಂದರೆ ನಾವು ಇಷ್ಟಪಡೋರನ್ನ ಪಡ್ಕೊಳ್ಳೋದು ಮಾತ್ರ ಅಲ್ಲ, ನಾವು ಇಷ್ಟಪಡೋರು ಏನು ಇಷ್ಟಪಡ್ತಿದ್ದಾರೆ ಅನ್ನೋದನ್ನು ಅರ್ಥ ಮಾಡಿಕೊಂಡು ಅದಕ್ಕೆ ತಕ್ಕಾಗಿ ನಡ್ಕೊಳ್ಳೋದೆ ನಿಜವಾದ ಪ್ರೀತಿ. ಐ ಲವ್ ಯು. ನಾನು ಅವಳನ್ನು ಜಡ್ಜ್ ಮಾಡ್ತಿಲ್ಲಮ್ಮ. ನೋಡ ಆರ್ಯ, ಈಗಿನ ಕಾಲದಲ್ಲಿ ಅಂಥ ಬಟ್ಟೆನ ಎಲ್ಲ ಹೆಣ್ಮಕ್ಳು ಹಾಕ್ಕೊಳ್ತಾರೆ. ನಿನ್ನ ಆಫೀಸಲ್ಲೇ ಎಷ್ಟೊಂದು ಜನ ಹಾಕ್ಕೊಂಡು ಬರಲ್ವಾ? ಅದರಲ್ಲಿ ಏನಿದೆ? ನಿಜ ಹೇಳಬೇಕು ಅಂದರೆ ಆ ಬಟ್ಟೆಯಲ್ಲಿ ಅನು ತುಂಬ ಚೆನ್ನಾಗಿ ಕಾಣಿಸ್ತಿದ್ಲು. ನಾನು ಹೇಳ್ತಿರೋದು ಬಟ್ಟೆ ಬಗ್ಗೆ ಅಲ್ಲಮ್ಮ. ಅವಳು ಎಂಥ ಬಟ್ಟೆ ಬೇಕಾದರೂ ಹಾಕ್ಕೊಳ್ಳಿ, ಅದು ಅವಳಿಷ್ಟ. ಅದರಿಂದ ನಾನು ಅವಳನ್ನು ಜಡ್ಜ್ ಮಾಡ್ತಿಲ್ಲ, ಮಾಡೋದೂ ಇಲ್ಲ. ಬರೀ ಬಟ್ಟೆ ಅನು ಅಲ್ಲಮ್ಮ, ಅವಳ ಯೋಚನೆ, ಅವನ ಸಹಜ ಗುಣ, ಎಲ್ಲದಕ್ಕಿಂತ ಮುಖ್ಯವಾಗಿ ತಾನಾಗಿರೋ ಹೆಮ್ಮೆ, ಅದು ನನಗೆ ಕಾಣಿಸ್ತಾನೇ ಇಲ್ಲಮ್ಮ. ಇದು ರಾಜನಂದಿನಿ ಮೀಟಿಂಗ್ ಅಂತ ಗೊತ್ತಿದ್ದು ಯಾಕೆ ಹೀಗೆ ಮಾಡಿದ್ಲು? ಅವಳಿಗೆ ಇಷ್ಟ ಇಲ್ಲದೆ ಇರೋದು, ಕಂಫರ್ಟಬಲ್ ಅನ್ನಿಸ್ದೇ ಇರೋ ಬಟ್ಟೆನ ಹಾಕ್ಕೊಂಡು ಯಾಕೆ ಒದ್ದಾಡಬೇಕಿತ್ತು? 4 ಜನ ಅವಳನ್ನು ವಿಚಿತ್ರವಾಗಿ ನೋಡೋ ಸ್ಥಿತಿನ ಯಾಕೆ ತಂದ್ಕೋಬೇಕಿತ್ತು? ಅದು ರಾಜನಂದಿನಿ ಮೀಟಿಂಗ್ ಇರುವಾಗ. ಪಾಪ ಬೋರ್ಡ್ ಮೀಟಿಂಗಿಗೆ ಹೀಗೆ ಬರಬೇಕು ಅಂತ ಅಂದ್ಕೊಂಡಿದ್ಲೋ ಏನೋ.